A very good evening to all my dear viewers. Welcome to my YouTube channel. This is Arun Reddy here. In the previous class of GST subject, I discussed 2 marks questions. Let us continue the next part. Next question is, who is a blacklisted dealer ಅಂತ ಕರೀತೀವಿ ನಾವು. Blacklisted dealer ಅಂದರೆ ಯಾರು ಅಂತ. This is a very important question. This may ask many times. Blacklisted dealer means any dealer who commit any default in following activity. He is considered as a blacklisted dealer. ಯಾವ ವ್ಯಕ್ತಿ ಕೆಳಗಿನ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ ಅವಾಗ ನಾವು ಏನಂತ ಕರಿತೀವಿ, ಬ್ಲ್ಯಾಕ್ ಲಿಸ್ಟೆಡ್ ಡೀಲರ್ ಅಂತ. ಅಂದರೆ ಒಬ್ಬ ವ್ಯಕ್ತಿ ಬ್ಲ್ಯಾಕ್ ಲಿಸ್ಟ್ ಆಗಬೇಕಾದ್ರೆ ಏನೇನು ಅವ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ ಅಂತ ಕೊಟ್ಟಾರೆ. ಫಸ್ಟ್ ಒನ್ ಈಸ್ whose compliance rating is below prescribed level. This is a very important point. Now whose compliance rating is below the level which is prescribed by GST authority. ಸೊ ಯಾವ ವ್ಯಕ್ತಿ ಕಂಪ್ಲೈನ್ಸ್ ರೇಟಿಂಗ್ ಅಂದರೆ ಸಪ್ಲೈ ಮಾಡಲು ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಇರಂಗಿಲ್ಲೋ ಅವ ಏನಾಗ್ತಾನೆ ಅಂದರೆ ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ. ಯಾವ ವ್ಯಕ್ತಿಯ ಸರಕು ಸೇವೆಗಳ ದರ ರೇಟಿಂಗ್ GST ಅಥಾರಿಟಿ ಒಳಗಡೆ ಬರೋಂಗಿಲ್ಲ, ಸೊ ಅವ ಏನಾಗ್ತಾನೆ, ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ. ಸೆಕೆಂಡ್ ಕ್ವಶನ್, ದ ಪರ್ಸನ್ ಹೂಸ್ ಅಗ್ರಿಗೇಟ್ ಟರ್ನ್ ಓವರ್ ಎಕ್ಸೀಡ್ಸ್ ದ ಥ್ರೆಶೋಲ್ಡ್ ಲಿಮಿಟ್. ಯಾವ ವ್ಯಕ್ತಿಯ ಥ್ರೆಶೋಲ್ಡ್ ಲಿಮಿಟ, ಯಾವ ವ್ಯಕ್ತಿಯ ಟರ್ನ್ ಓವರ ಥ್ರೆಶೋಲ್ಡ್ ಲಿಮಿಟ್ ಅಂದರೆ ಪ್ರಿಸ್ಕ್ರೈಬ್ ಲಿಮಿಟ್ಗಿಂತ ಹೆಚ್ಚಿದ್ದು ಅವ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದ್ರೆ ಅವ ಏನಾಗ್ತಾನೆ, ಬ್ಲ್ಯಾಕ್ ಲಿಸ್ಟೆಡ್ ಡೀಲರ್ ಆಗ್ತಾನೆ. ಸೊ ಯಾವ ವ್ಯಕ್ತಿ ಲಿಮಿಟ್ ಹೆಚ್ಚಿದ್ದು ಕೂಡ ಅವ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ. ಆಮೇಲೆ ಹೂ ಈಸ್ ಫರ್ನಿಶ್ ನಾಟ್ ರಿಟರ್ನ್ ಡ್ಯೂ ಡೇಟ್ ಅಂದ್ರೆ ಕೊಟ್ಟ ಸಮಯದಲ್ಲಿ ಯಾವ ವ್ಯಕ್ತಿ ರಿಟರ್ನ್ ಫೈಲ್ ಮಾಡೋಂಗಿಲ್ಲ, ರಿಟರ್ನ್ ತುಂಬಂಗಿಲ್ಲ, ಅವ ಏನಾಗ್ತಾನೆ, ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ ಅಂತ. ಆಮೇಲೆ ದ ಡೀಲರ್ ಹೂ ಈಸ್ ಅಪ್ಲೈಡ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಫಾಲ್ಸ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್, ಸೊ ಹೀ ಈಸ್ ಆಲ್ಸೋ ಬ್ಲ್ಯಾಕ್ ಲಿಸ್ಟೆಡ್. ಅಂದರೆ ಯಾವ ವ್ಯಕ್ತಿ ರಿಜಿಸ್ಟ್ರೇಷನ್ ಆಗೋ ಸಂದರ್ಭದಲ್ಲಿ ಮಾಹಿತಿಯನ್ನು ತಪ್ಪು ಕೊಟ್ಟಿರ್ತಾನೆ, ತಪ್ಪಾದಂತಹ ಮಾಹಿತಿಯನ್ನು ತುಂಬಿರ್ತಾನೆ, ಆಮೇಲೆ ಸರ್ಟಿಫಿಕೇಟ್ ತೊಗೊಂಡಿರ್ತಾನೆ ರಿಜಿಸ್ಟ್ರೇಷನ್, ಅವಾಗ ಅವ ಏನಾಗ್ತಾನೆ, ಮಾತಾಡೇ ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ ಅಂತ. ನೆಕ್ಸ್ಟ್ ಪಾಯಿಂಟ್ ಏನೈತೆ ನೋಡಿರಿ, ದ ಡೀಲರ್ ಹೂ ಹ್ಯಾಸ್ ಸಪ್ರಾಸ್ ಈಸ್ ಟರ್ನ್ ಓವರ್ ಆ್ಯಸ್ ಅ ಟು ಇವೇಡ್ ಟ್ಯಾಕ್ಸ್. ಅಂದರೆ ಯಾವ ವ್ಯಕ್ತಿ ತೆರಿಗೆನ ತಪ್ಪಿಸ್ಕೊಳ್ಳಿಕ್ಕೆ, ನೋಡಿ ಪಾಯಿಂಟ್, ಇವೇಡ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಎಸ್ಕೇಪಿಸಮ್, ಯಾವ ವ್ಯಕ್ತಿ ಟ್ಯಾಕ್ಸ್ ಎಸ್ಕೇಪಿಸಮ್ ಮಾಡೋ ಸಲುವಾಗಿ ಟರ್ನ್ ಓವರನ್ನು ಮುಚ್ಚಾಕ್ತಾನೆ ಅವಾಗ ಏನಂತ ಕರಿತೀವಿ ನಾವು, ಬ್ಲ್ಯಾಕ್ ಲಿಸ್ಟೆಡ್ ಡೀಲರ್ ಅಂತ ಕರಿತೀವಿ. ಸೊ ಬ್ಲ್ಯಾಕ್ ಲಿಸ್ಟೆಡ್ ಡೀಲರ್ ಅಂದರೆ ಯಾವ ವ್ಯಕ್ತಿ ತೆರಿಗೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಹುಡುಕ್ತಾನೆ ಅವಾಗ ನಾವೇನಂತ ಕರಿತೀವಿ, ಬ್ಲ್ಯಾಕ್ ಲಿಸ್ಟೆಡ್ ಅಂತ ಕರಿತೀವಿ. ದ ಪರ್ಸನ್ ಹೂ ಈಸ್ ರಾಂಗ್ಲಿ ಅವೇಲ್ಡ್ ITC, ಯಾವ ವ್ಯಕ್ತಿ ರಾಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತುಂಬ್ತಾನೆ ಅವು ಕೂಡ ಏನಾಗ್ತಾನೆ, ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ. ಆಮೇಲೆ ದ ಪರ್ಸನ್ ಹೂ ಹ್ಯಾಸ್ ಪೇಡ್ ದ ನಾಟ್ ಪೇಡ್ ದ ಟ್ಯಾಕ್ಸ್ ಟು ಕ್ರೆಡಿಟ್ ಆಫ್ ಗೌರ್ಮೆಂಟ್ ಇವನ್ ಆಫ್ಟರ್ ಕಲೆಕ್ಟಿಂಗ್ ಟ್ಯಾಕ್ಸ್ ಫ್ರಮ್ ಕಸ್ಟಮರ್. ಅಂದರೆ ಏನು ಹೇಳ್ತಾರೆ, ಕಸ್ಟಮರ್ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿಯೂ ಕೂಡ ಅವು ಆ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ತುಂಬಲಿಲ್ಲ ಅಂದರೆ ಆ ವ್ಯಕ್ತಿ ಏನಾಗ್ತಾನೆ, ಬ್ಲ್ಯಾಕ್ ಲಿಸ್ಟ್ ಆಗ್ತಾನೆ ಅಂತ. ಸೊ ಬ್ಲ್ಯಾಕ್ ಲಿಸ್ಟ್ ಅಂದರೆ ಇನ್ ಸಿಂಪಲ್ ವರ್ಡ್, ದ ಪರ್ಸನ್ ಹೂ ಈಸ್ ನಾಟ್ ಫಾಲೋಯಿಂಗ್ ದ ರೂಲ್ಸ್ ಆಫ್ GST authority. The person who is not following all the guidelines of GST authority, he is considered as a blacklisted dealer. Next one, who is a compounding dealer anta. A compounding dealer is one whose total turnover is 1.5 crore. So he is considered as a compounding dealer. Normally 75 lakh in general special category states, 1.5 crore in general states. ಅಂದರೆ ಯಾರು ಟರ್ನ್ ಓವರ್ ಲಿಮಿಟ 1.5 crore ತನಕ ಇರುತ್ತೆ ಅವ ಏನಾಗ್ಬೋದು ರೀ, ಕಂಪೌಂಡಿಂಗ್ ಡೀಲರ್ ಆಗ್ಬೋದು ಜನರಲ್ ಸ್ಟೇಟ್ಸ್ ಒಳಗೆ. ಬಟ್ ಯಾರ್ದು ಟರ್ನ್ ಓವರ್ 75 lakh ಇರುತ್ತೆ ಅವರು ಕೂಡ ಕಂಪೌಂಡಿಂಗ್ ಡೀಲರ್ ಆಗ್ಬೋದು, ಬಟ್ ಯಾವ ಸ್ಟೇಟ್ಸ್ ಒಳಗೆ, ಸ್ಪೆಷಲ್ ಸ್ಟೇಟ್ಸ್ ಒಳಗೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್ ಅಥವಾ ನಾನ್ ರೆಸಿಡೆಂಟ್ ಡೀಲರ್ ಅಂತಲೂ ಕರಿಬೋದು. ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್ ಈಸ್ ಅ ಒನ್ ಹೂ ಈಸ್ ಸ್ಟೇಯಿಂಗ್ ಔಟ್ಸೈಡ್ ಇಂಡಿಯಾ 182 days ಆರ್ ಮೋರ್. 182 days ಆರ್ ಮೋರ್. ಯಾರು 182 daysಗಿಂತ ಹೆಚ್ಚಿಗೆ ಹೊರಗಡೆ ಇರ್ತಾರೆ ಅವ್ರು ಏನಾಗ್ತಾರೆ, NRI, ನಾನ್ ರೆಸಿಡೆಂಟ್ ಇಂಡಿಯನ್ ಆಗ್ತಾರೆ. ಆ್ಯಂಡ್ ಹೂ ಈಸ್ ನಾಟ್ ಹ್ಯಾವಿಂಗ್ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್, ಯಾರಿಗೆ ಫಿಕ್ಸ್ ಪ್ಲೇಸ್ ಆಫ್ ಬಿಸ್ನೆಸ್ ಇರೋಂಗಿಲ್ಲ ಅವರು ಕೂಡ ಏನಾಗ್ತಾರೆ, ನಾನ್ ರೆಸಿಡೆಂಟ್ ಆಗ್ತಾರೆ. ಆ್ಯಂಡ್ ಹೂ ಈಸ್ ಡೂಯಿಂಗ್ ಅ ಒಕೇಶ್ನಲ್ ಬಿಸ್ನೆಸ್, and who is doing a occasional business, he is also called as non-resident dealer.
by complete registration is compulsory to them. Registration is compulsory to them. ಅವ್ರಿಗೆ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಡೀಲರ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ನಾನ್ ರೆಸಿಡೆಂಟ್ ಡೀಲರ್ ಅಂದ್ರೆ ಯಾವ ವ್ಯಕ್ತಿ 182 ಡೇಸ್ಗಿಂತ ಹೆಚ್ಚಿಗೆ ಹೊರಗೆ ಇರ್ತಾನೆ, ಯಾರು ಬಿಸ್ನೆಸ್ ಪ್ಲೇಸ್ ಇಂಡಿಯಾದಲ್ಲಿ ಇರೋಂಗಿಲ್ಲ, ಯಾರು ಒಕೇಶ್ನಲಿ ಬಿಸ್ನೆಸ್ ಮಾಡ್ತಾರೆ ಯಾವಾಗಲಾದ್ರೂ ಒಮ್ಮೆ, ಯಾರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು, ಅವ್ರಿಗೆ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಡೀಲರ್ ಅಂತ ಕರಿತೀವಿ. ನೋಡಿ, ಯಾವಾಗಲಾದರೂ ಒಮ್ಮೆ ಬಿಸ್ನೆಸ್ ಮಾಡಿದರೂ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಲೇಬೇಕು. ಆಮೇಲೆ ಅವ್ರ ಫಿಕ್ಸ್ ಪ್ಲೇಸ್ ಆಫ್ ಬಿಸ್ನೆಸ್ ಇರಲಿಕ್ಕೂ ಕೂಡ ಅವ್ರಿಗೆ ನಾವು ನಾನ್ ರೆಸಿಡೆಂಟ್ ಅಂತ ಕರಿಬೋದು. ಆಮೇಲೆ ಅವರು 182 ಡೇಸ್ಗಿಂತ ಹೆಚ್ಚಿಗೆ ಹೊರಗಿರ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಇಂಟ್ರಾ ಸ್ಟೇಟ್ ಸಪ್ಲೈ ಅಂದ್ರೆ ಅಂತಾರಾಜ್ಯ ಪೂರೈಕೆ ಅಂದರೆ ಏನು ಅಂತ. ಒಂದೇ ರಾಜ್ಯದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪೂರೈಕೆ ಆದರೆ ಇದಕ್ಕೇನಂತ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. ಇಂಟ್ರಾ ಸ್ಟೇಟ್ ಮೀನ್ಸ್ supply of goods or service when the location of supplier and place of supply is in same state. So that is called as intrastate supply. ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಐತ್ರಿ. ಇಂಟ್ರಾಸ್ಟೇಟ್ ಅಂದ್ರೆ ವಿದಿನ್ ಅ ಸ್ಟೇಟ್ ಅನ್ನಂಗೆ ವರ್ಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಫ್ ದ ಗೂಡ್ಸ್ ಈಸ್ ಟ್ರಾನ್ಸಾಕ್ಟೆಡ್ ವಿದಿನ್ ಅ ಸ್ಟೇಟ್ ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾಸ್ಟೇಟ್ ಸಪ್ಲೈ. ಇಂಟ್ರಾಸ್ಟೇಟ್ ಸಪ್ಲೈ ಅಂದ್ರೆ ಏನು ರೀ, ಗೂಡ್ಸ್ ಒಂದು ವೇಳೆ ಒಂದೇ ರಾಜ್ಯದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಫ್ರಮ್ ಬೆಂಗಳೂರು ಟು ಹುಬ್ಳಿ ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾಸ್ಟೇಟ್ ಸಪ್ಲೈ. ವೈ? ಬಿಕಾಸ್ ಬೋತ್ ಈಸ್ ಸಿಚುವೇಟೆಡ್ ಇನ್ ಕರ್ನಾಟಕ ಓನ್ಲಿ. ಅಂದರೆ ಒಂದೇ ಸ್ಟೇಟ್ನಲ್ಲಿ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಗೂಡ್ಸ್ ಹೋಯ್ತಂದ್ರೆ ಅದು ಇಂಟ್ರಾಸ್ಟೇಟ್ ಆಗುತ್ತೆ. ಆಮೇಲೆ ಇಂಟ್ರಾಸ್ಟೇಟ್ ಇತ್ತಂದ್ರೆ CGST ಆ್ಯಂಡ್ SGST ಬರುತ್ತೆ. CGST ಆ್ಯಂಡ್ SGST. ನಾವು ದಿಸ್ ಈಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿಸ್ ಈಸ್ ಟು ಸ್ಟೇಟ್ ಗೌರ್ಮೆಂಟ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇಂಟರ್ಸ್ಟೇಟ್ ಸಪ್ಲೈ? The word itself indicates that if the goods or service is transacted from one state to another state. In simple word, supplier is from one state and recipient is from another state. ನೋಡಿ ವರ್ಡ್ ಎರಡು ನೆನಪಿಟ್ಕೊಳ್ಳಿ. ಸಪ್ಲೈಯರ್ ಈಸ್ ಫ್ರಮ್ ಒನ್ ಸ್ಟೇಟ್, ಗೂಡ್ಸನ್ನು ಸಪ್ಲೈ ಮಾಡವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರಬೇಕು, ಆ ಗೂಡ್ಸನ್ನು ರಿಸೀವ್ ಮಾಡವ ಇನ್ನೊಂದು ರಾಜ್ಯಕ್ಕೆ ಸಂಬಂಧಪಟ್ಟಿರಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅವ್ರಿಗೆ ಇಂಟರ್ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸೊ ಇಂಟರ್ಸ್ಟೇಟ್ ಸಪ್ಲೈ ಅಂದ್ರೆ ದ ಸಪ್ಲೈಯರ್ ಫ್ರಮ್ ಒನ್ ಸ್ಟೇಟ್ ಆ್ಯಂಡ್ ರಿಸಿಪಿಯಂಟ್ ಫ್ರಮ್ ಅನದರ್ ಸ್ಟೇಟ್. ಗೂಡ್ಸನ್ನು ಸಪ್ಲೈ ಮಾಡೋ ಒಂದು ಸ್ಟೇಟ, ಗೂಡ್ಸನ್ನು ರಿಸೀವ್ ಮಾಡವ ಇನ್ನೊಂದು ಸ್ಟೇಟ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಎಕ್ಸಂಪ್ಷನ್? ವಿನಾಯಿತಿ ಅಂದರೆ ಏನು ಅಂತ. ಎಕ್ಸಂಪ್ಷನ್ ಅಂದ್ರೆ ಅಂದರೆ ವಿನಾಯಿತಿ. ಎಕ್ಸಂಪ್ಷನ್ ಮೀನ್ಸ್ ಇಫ್ ದ ಟ್ಯಾಕ್ಸ್ ಈಸ್ ನಾಟ್ ಇಂಪೋಸ್ ಆನ್ ಸರ್ಟನ್ ಗೂಡ್ಸ್ ಆರ್ ಸರ್ವಿಸ್ or at a concession offered by a GST council, that is considered as a exemption. Exemption and the simple word ನೆನಪಿಟ್ಕೊಳ್ಳಿ. If the tax is not charged on a goods or a service, that is considered as a exemption. ಅಂದ್ರೆ ಯಾವುದಕ್ಕೆ ತೆರಿಗೆನ ಹಾಕೋದಿಲ್ಲವೋ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸಂಪ್ಷನ್ ಅಂತ ಕರಿತೀವಿ. ತೆರಿಗೆ ಹೊರಗಡೆ ಇರ್ತಕ್ಕಂಥ ಸರಕು ಸೇವೆಗಳಿಗೆ ನಾವು ಎಕ್ಸಂಪ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಅಂತ ಕರಿತೀವಿ. ಸೊ ಎಕ್ಸಂಪ್ಟೆಡ್ ಅಂದರೆ ಪಾಯಿಂಟ್ ಏನು ಅಂದ್ರೆ ಇಫ್ ದ ಟ್ಯಾಕ್ಸ್ ಈಸ್ ನಾಟ್ ಇಂಪೋಸ್, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಎಕ್ಸಂಪ್ಷನ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕಾಮನ್ ಪೋರ್ಟಲ್ ಅಂತ ಕರಿತೀವಿ ನಾವು. ಕಾಮನ್ ಪೋರ್ಟಲ್ ಮೀನ್ಸ್ ಅ ಸ್ಪೆಷಲ್ ಡಿಸೈನ್ ಸೈಟ್ ಫಾರ್ GST registration by a new dealer. ನೋಡಿ, ಕಾಮನ್ ಪೋರ್ಟಲ್ ಮೀನ್ಸ್ ಅ ಸ್ಪೆಷಲ್ ಡಿಸೈನ್ ಸೈಟ್ ಬೈ ಅ GST registration by a new dealer and it is run by government. Andre common portal means government portal. Why it is there? Because registration of a new applicant. If the registration of a new applicant, so he has to go for common portal. So on the common site olaga ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿವಿ ಅಂದರೆ ಗೌರ್ಮೆಂಟ್ ಮುಖಾಂತರ, that is called as common portal ಅಂತ ಕರಿತೀವಿ. Then what is e-commerce? Electronic commerce ಅಂದರೆ ಏನು ಅಂತ. According to section 244 of CGST Act, CGST ಕಾಯ್ದೆ 244 ಪ್ರಕಾರ supply of goods or service both including digital product, that is called as electronic product or electronic network. E-commerce ಅಂದರೆ ಅಂದರೆ the goods or a service is digitally transferred. This word is very important. If the goods or service is digitally transferred, that is do consider as a electronic commerce. Electronic commerce ಅಂತ ಕರಿಬೇಕಂದ್ರೆ ಗೂಡ್ಸ್ ಡಿಜಿಟಲಿ ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ನಾವಲ್ಲಿ
ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಹೂ ಈಸ್ ಅ ಎಲೆಕ್ಟ್ರಾನಿಕ್ ಕಾಮರ್ಸ್ ಆಪರೇಟರ್? ಇ ಕಾಮರ್ಸ್ ಆಪರೇಟರ್ ಅಂದರೆ ಯಾರು? ಸೆಕ್ಷನ್ 2 and 45, ಇದು 44, ಇದು 45. ಎನಿ ಪರ್ಸನ್ ಹೂ ಓನ್ ಆರ್ ಆಪರೇಟ್ ಆರ್ ಮ್ಯಾನೇಜ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಫಾರ್ ಎಲೆಕ್ಟ್ರಾನಿಕ್ ಕಾಮರ್ಸ್. ಯಾವ ವ್ಯಕ್ತಿ ಇ ಕಾಮರ್ಸನ್ನು ಮ್ಯಾನೇಜ್ ಮಾಡ್ತಾನೆ ಅವಾಗ ನಾವೇನಂತ ಕರಿತೀವಿ? ಇ ಕಾಮರ್ಸ್ ಆಪರೇಟರ್ ಅಂತ ಕರಿತೀವಿ. ದ ಪರ್ಸನ್ ಹೂ ಈಸ್ ವರ್ಕ್ ಡಿಜಿಟಲಿ, he is called as a e-commerce operator. Next, expand OIDAR. Expand OIDAR. OIDAR ಅಂದರೆ ಏನು ಅಂತ ಕೊಟ್ಟಾರ. OIDAR ಅಂದರೆ ಆನ್ಲೈನ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಟಾಬೇಸ್ ಆಕ್ಸೆಸ್. ಆನ್ಲೈನ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಟಾಬೇಸ್ ಆಕ್ಸೆಸ್ ಆರ್ ರಿಟ್ರೈವಲ್ ಸರ್ವೀಸ್ online information and database access or retrieval service. Next question, what is immovable property? Immovable property ಅಂದರೆ ಏನು ಅಂತ. Immovable property may be object, ಅಂದರೆ ಒಂದು ಆಬ್ಜೆಕ್ಟ್ ಇರ್ಬೋದು, or a property that cannot be moved without destroying or altering in a fixed to earth. That is called as a immovable property. Land, house, etc. Building, land, building, house, etc. Immovable property ಅಂದರೆ which cannot be moved from one place to another place, which is grounded with earth. ಅಂದರೆ ಭೂಮಿಯೊಡನೆ ಜೋಡಣೆ ಆಗಿರ್ತಕ್ಕಂಥ ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಆಗದಿದ್ರೆ ಅದು ಇಮ್ಮೂವೇಬಲ್ ಅಂತ ಅನ್ನಿಸ್ಕೊಳತ್ತೆ. ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಎಟ್ಸೆಟ್ರಾ. ದೆನ್ ವಾಟ್ ಈಸ್ ಅ ಡೈರೆಕ್ಟ್ ಟ್ಯಾಕ್ಸ್? ಡೈರೆಕ್ಟ್ ಟ್ಯಾಕ್ಸ್ ಈಸ್ ಅ ಒನ್ ವಿಚ್ ದ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಫಾಲ್ ಆನ್ ದ ಸೇಮ್ ಪರ್ಸನ್. ದಟ್ ಈಸ್ ಕಾಲ್ಡ್ ಆಸ್ ಅ ಡೈರೆಕ್ಟ್ ಟ್ಯಾಕ್ಸ್. ಅಂದರೆ ಏನು ಹೇಳ್ತಾರೆ? ಟ್ಯಾಕ್ಸ್ ಈಸ್ ಇಂಪೋಸ್ ಆನ್ ಅ ಸೇಮ್ ಪರ್ಸನ್ ವೇರ್ ದ ಇನ್ಕಮ್ ಈಸ್ ದೇರ್. ಅಂದರೆ ಯಾವ ವ್ಯಕ್ತಿ ಇನ್ಕಮ್ ಮಾಡ್ಕೊಂಡಿರ್ತಾನೆ ಅವನ ಮೇಲಿನ ನಾವು ಟ್ಯಾಕ್ಸ್ ಹಾಕಿದ್ದೀವಿ ಅಂದರೆ ಅದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ರೋಗ್ರೆಸಿವ್ ಟ್ಯಾಕ್ಸ್. ಇದಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತಲೂ ಕರಿತೀವಿ. ಯಾಕೆ ಕರಿಬೇಕು ಅಂದ್ರೆ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಒಬ್ಬರ ಮೇಲೆ ಬೀಳ್ತೈತಿ. ಸೊ ವಾಟ್ ಈಸ್ ಅ ಪಾಯಿಂಟ್? ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್. ನೋಡಿರಿ, ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಸೇಮ್ ಪರ್ಸನ್. ಒಬ್ಬನೇ ವ್ಯಕ್ತಿ ಮೇಲೆ ಇನ್ಸಿಡೆನ್ಸು ಇಂಪ್ಯಾಕ್ಟು ಬಂತು ಅಂದರೆ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಡೈರೆಕ್ಟ್ ಟ್ಯಾಕ್ಸ್. ಒಂದು ವೇಳೆ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಬಂತಂದ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಡೈರೆಕ್ಟ್ ಟ್ಯಾಕ್ಸ್, GST ಅಂತಲೂ ಕರಿಬೋದು ನಾವು. ನೆಕ್ಸ್ಟ್ ಕ್ವಶನ್, ರೈಟ್ ಎನಿ 2 ಅಡ್ವಾಂಟೇಜಸ್ ಆಫ್ GST ಅಂತ ಕ್ವಶನ್ ಕೊಟ್ಟಾರೆ. GST 2 ಅನುಕೂಲತೆಗಳನ್ನು ಬರೆಯಿರಿ ಅಂತ. ಫಸ್ಟ್ ಒನ್ ಈಸ್ ಲೀಗಲ್ ರೆಕಗ್ನಿಷನ್ ಫಾರ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ಅಂದರೆ ಏನ್ರಿ, ನಾವು GST ಒಳಗಡೆ ಬಂದೀವಿ ಅಂದ್ರೆ ಕಾನೂನುಬದ್ಧವಾಗಿ ಸರಕು ಮತ್ತು ಸೇವೆಯನ್ನು ನಾವು ಏನು ಮಾಡ್ಬೋದು ರೀ? ಪೂರೈಕೆ ಮಾಡ್ಬೋದು. ವಿ ಆರ್ ಏಬಲ್ ಟು ಸಪ್ಲೈ ಅವರ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಲೀಗಲಿ ಅಂತ. ಆಮೇಲೆ ವಿ ಆರ್ ಎಲಿಜಿಬಲ್ ಟು ಗೆಟ್ ITC, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಪಡ್ಕೊಳ್ಳಿಕ್ಕೆ ನಾವು ಯೋಗ್ಯ ಇರ್ತೀವಿ ಅಂತ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯ ಇರ್ತೀವಿ ಅಂತ. ಅಂದರ್ ಅಡ್ವಾಂಟೇಜ್ ಈಸ್ ಪಾಸ್ ಆನ್ ಕ್ರೆಡಿಟ್ ಆಫ್ ಟ್ಯಾಕ್ಸ್ ಪೇಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಸಪ್ಲೈಡ್ ಟು ಪರ್ಚೇಸರ್. ಅಂದರೆ ಕಸ್ಟಮರ್ಗೆ ಕೊಟ್ಟಿರ್ತಕ್ಕಂಥ ಗೂಡ್ಸ್ ಆ್ಯಂಡ್ ಸರ್ವೀಸನ್ನು ಪಾಸ್ ಆನ್ ಮಾಡಬಹುದು. ದಟ್ ಈಸ್ ಅಡ್ವಾಂಟೇಜ್ ಆಫ್ GST. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 4 ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್. ವಿಶೇಷ ರಾಜ್ಯಗಳನ್ನು ಹೆಸರಿಸಿರಿ ಅಂತ ಕೊಟ್ಟಾರ. ಇಟ್ ಮೇ ಬಿ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಆಫ್ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಯೂನಿಯನ್ ಟೆರಿಟರೀಸ್ ಅಂತ, ಕೇಂದ್ರಾಡಳಿತ ಪ್ರದೇಶಗಳು ಅಂತ. ಅಂಡಮಾನ್, ನಿಕೋಬಾರ್, ದಾದ್ರಾ, ನಾಗರ್ ಹವೇಲಿ, ಚಂಡೀಗಢ, ದಮನ್ ದಿಯು, ಲಕ್ಷದ್ವೀಪ್, ಪಾಂಡಿಚೇರಿ, ಡೆಲ್ಲಿ, ಲಡಾಖ್, ಜಮ್ಮು ಆ್ಯಂಡ್ ಕಾಶ್ಮೀರ್. ದೀಸ್ 2 ಆರ್ ರೀಸೆಂಟ್ಲಿ ಆ್ಯಡೆಡ್. ಓಕೆ, ಲಡಾಖ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ರೀಸೆಂಟಾಗಿ ಆ್ಯಡ್ ಮಾಡ್ಯಾರ. ದೀಸ್ ಆರ್ ಕಾಲ್ಡ್ ಆಸ್ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳು ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟ್ಯಾಕ್ಸ್? ಟ್ಯಾಕ್ಸ್ ಅಂದರೆ ಏನು ಅಂತ. ಟ್ಯಾಕ್ಸ್ ಈಸ್ ಡಿಫೈನ್ಡ್ ಆಸ್ ಅ pecuniary burden laid upon the individual or a property owner to support the government. Payment exacted by legislative authority, direct tax and indirect tax. ಅಂದರೆ ಏನು ರೀ? ಟ್ಯಾಕ್ಸ್ ಅಂದ್ರೆ ಇಟ್ ಈಸ್ ಅ ಬರ್ಡನ್ ಆನ್ ಇಂಡಿವಿಜುವಲ್. ಬರ್ಡನ್ ಅಂದರೆ ಏನು ರೀ? ಒಬ್ಬ ವ್ಯಕ್ತಿ ಮೇಲೆ ವಿಧಿಸ್ತಕ್ಕಂಥ ಒಂದು ಪರಿಣಾಮ ಅದು ಅಂತ ಕರಿತೀವಿ ನಾವು. ಅಂದರೆ ಯಾವ ವ್ಯಕ್ತಿಯ ವೆಲ್ತ್ ಮೇಲೆ
ನಾವು ವಿಧಿಸ್ತೀವಿ ಅದನ್ನು ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಅಂದರೆ ಯೂಶ್ವಲಿ ಡೈರೆಕ್ಟ್ ಇರ್ಬೋದು ಅಥವಾ indirect ಇರ್ಬೋದು. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಟ್ಯಾಕ್ಸ್. ಸೊ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್.